ರಾವಣನು ಶಿವನ ಶ್ರೇಷ್ಠ ಭಕ್ತನಾಗಿದ್ದನು. ಜಾತಿಯಿಂದ ಬ್ರಾಹ್ಮಣನಾಗಿದ್ದವನು ಆ ಕಾಲದ ಅತ್ಯಂತ ಜ್ಞಾನಿಯಾಗಿದ್ದನು. ಒಬ್ಬ ಮಹಾನ್ ವಿದ್ವಾಂಸ, ವೀಣಾ ವಿದ್ವತ್ಪೂರ್ಣ ಮತ್ತು ದಕ್ಷ ಆಡಳಿತಗಾರ. ಅವನಿಗೆ 10 ತಲೆಗಳಿದ್ದವು. ಅದು 6 ಶಾಸ್ತ್ರಗಳು ಮತ್ತು 4 ವೇದಗಳ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಆದರೆ 6 ಶಾಸ್ತ್ರ ಮತ್ತು 4 ವೇದಗಳ ಜ್ಞಾನವೂ ಸಹ ಅವನ ಹೆಮ್ಮೆಯನ್ನು ನಿಯಂತ್ರಣದಲ್ಲಿಡಲು ಅಗತ್ಯವಾದ ಸದ್ಗುಣವನ್ನು ಅವನಿಗೆ ಒದಗಿಸಲು ಸಾಧ್ಯವಾಗಲಿಲ್ಲ. ಯಾವಾಗಲೂ ಜೀವನದಿಂದ ಹೆಚ್ಚಿನದನ್ನು ಬಯಸುತ್ತಾ ರಾವಣನು ಅಮರತ್ವ ಮತ್ತು ಅಜೀಯತೆಯನ್ನು ಬಯಸಿದನು. ಈ ಉದ್ದೇಶಕ್ಕಾಗಿ ಅವನು ತನ್ನ ಆತ್ಮಲಿಂಗವನ್ನು, ಶಿವನ ಆತ್ಮ, ಪಡೆಯಲು ತನ್ನ ಪೂರ್ಣ ಹೃದಯದಿಂದ ಶಿವನನ್ನು ಪೂಜಿಸಿದನು. ಅದು ಅವರ ಮಾಲೀಕರಿಗೆ ಅಮರತ್ವ ಮತ್ತು ಅಜೀಯತೆಯನ್ನು ನೀಡುತ್ತದೆ. ರಾವಣನ ಭಕ್ತಿಯಿಂದ ಮೆಚ್ಚಿದ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಅವನ ಇಚ್ಛೆಯನ್ನು ಕೇಳಿದನು. ಈ ಕೃತ್ಯದ ಪರಿಣಾಮಗಳನ್ನು ತಿಳಿದ ವಿಷ್ಣು ರಾವಣನ ಮನಸ್ಸನ್ನು ಬದಲಾಯಿಸಿದನು ಮತ್ತು ಆತ್ಮಲಿಂಗವನ್ನು ಕೇಳುವ ಬದಲು ಅವನು ಪಾರ್ವತೀ ದೇವಿಯನ್ನು ಕೇಳಿದನು ಮತ್ತು ಶಿವನು ಅವನಿಗೆ ಅದನ್ನು ನೀಡಿದನು. ಲಂಕೆಗೆ ಹಿಂತಿರುಗುವಾಗ ನಾರದ ಮುನಿ ಅವನ ಮುಂದೆ ಕಾಣಿಸಿಕೊಂಡು, ದೇವರು ನಿಜವಾದ ಪಾರ್ವತಿಯನ್ನು ನೀಡಿಲ್ಲ ಮತ್ತು ನಿಜವಾದ ಪಾರ್ವತಿ ಪಾತಾಳದಲ್ಲಿದ್ದಾಳೆ ಎಂದು ಹೇಳಿದನು. ಆದ್ದರಿಂದ ರಾವಣ ಅಲ್ಲಿಗೆ ಹೋಗಿ ನಾರದ ಮುನಿಯ ವಿವರಣೆಯ ಪ್ರಕಾರ ಹುಡುಗಿಯನ್ನು ಮದುವೆಯಾಗುತ್ತಾನೆ. ಆ ಹುಡುಗಿ ನಿಜವಾದ ಪಾರ್ವತಿ ಎಂದು ರಾವಣನು ಭಾವಿಸುತ್ತಾನೆ. ಲಂಕಾ ತಲುಪಿದಾಗ ಅವನ ತಾಯಿ ಆತ್ಮಲಿಂಗದ ಬಗ್ಗೆ ಕೇಳಿದಾಗ ಅವನಿಗೆ ವಿಷ್ಣು ಆಡಿನ ಆಟ ಅರ್ಥವಾಯಿತು. ಆತ್ಮಲಿಂಗವನ್ನು ಪಡೆಯಲು ದೃಢ ನಿಶ್ಚಯದಿಂದ ಅವನು ಮತ್ತೊಮ್ಮೆ ಶಿವನನ್ನು ಸಂತೋಷಪಡಿಸಲು ಪ್ರಾರಂಭಿಸುತ್ತಾನೆ. ದೇವರು ಅವನ ಮುಂದೆ ಪ್ರತ್ಯಕ್ಷನಾದಾಗ ಅವನು ಆತ್ಮಲಿಂಗವನ್ನು ಕೇಳಿದನು. ಶಿವನು ಅವನಿಗೆ ಆತ್ಮಲಿಂಗವನ್ನು ನೀಡುತ್ತಾನೆ. ಅವನು ಅದನ್ನು ಗಮ್ಯಸ್ಥಾನದ ಮೊದಲು ನೆಲದ ಮೇಲೆ ಇಡಬಾರದು, ಏಕೆಂದರೆ ಅದು ಅದೇ ಸ್ಥಳದಲ್ಲಿ ಬೇರೂರುತ್ತದೆ ಮತ್ತು ಎಂದಿಗೂ ಚಲಿಸುವುದಿಲ್ಲ. ಮತ್ತೊಮ್ಮೆ ರಾವಣನ ಉದ್ದೇಶಗಳನ್ನು ವಿಫಲಗೊಳಿಸಲು ವಿಷ್ಣು ಮುಸ್ಸಂಜೆಯ ಭ್ರಮೆಯನ್ನು ಸೃಷ್ಟಿಸಿದನು. ರಾವಣನು ಸಂಧ್ಯಾವಂದನೆ ಮಾಡುತ್ತಿದ್ದಾಗ ಅವನ ಕೈಯಲ್ಲಿ ಆತ್ಮಲಿಂಗವಿತ್ತು ಮತ್ತು ಸಂಧ್ಯಾವಂದನೆ ಹೇಗೆ ಮಾಡುತ್ತೇನೆ ಎಂದು ಅವನು ಚಿಂತಿತನಾದನು. ಬ್ರಾಹ್ಮಣ ಬಾಲಕನ ವೇಷ ಧರಿಸಿದ ಗಣೇಶನು ಅವನ ಮುಂದೆ ಬರುತ್ತಾನೆ ಮತ್ತು ರಾವಣನು ತನ್ನ ಆಚರಣೆಗಳನ್ನು ಮಾಡಲು ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ. ಗಣೇಶನು ವಿನಂತಿಯನ್ನು ಸ್ವೀಕರಿಸುತ್ತಾನೆ. ಆದರೆ ರಾವಣನನ್ನು 3 ಬಾರಿ ಕರೆಯಬೇಕು ಮತ್ತು ಅವನು ಹಿಂತಿರುಗದಿದ್ದರೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಬೇಕು ಎಂಬ ಷರತ್ತಿನ ಮೇಲೆ. ರಾವಣನು ಆಚರಣೆಗಳನ್ನು ಮಾಡಲು ಹೋದಾಗ ಗಣೇಶನು ಸಮಾರಂಭವನ್ನು ನಡುವೆ ಬಿಡಲು ಸಾಧ್ಯವಾಗದ ನಿರ್ದಿಷ್ಟ ಕ್ಷಣದಲ್ಲಿ ತನ್ನ ಹೆಸರನ್ನು 3 ಬಾರಿ ವೇಗವಾಗಿ ಕರೆದನು. ಆದ್ದರಿಂದ ಒಪ್ಪಂದದ ಪ್ರಕಾರ ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಿ ಅಲ್ಲಿಂದ ತನ್ನ ಹಸುಗಳೊಂದಿಗೆ ಕಣ್ಮರೆಯಾದನು. ರಾವಣನು ಅವುಗಳನ್ನು ಬೆನ್ನಟ್ಟಲು ಪ್ರಯತ್ನಿಸಿದನು, ಆದರೆ ಹಸುವಿನ ಕಿವಿಯಲ್ಲಿ ಒಂದನ್ನು ಮಾತ್ರ ಹಿಡಿದನು. ಹಸುವಿನ ದೇಹದ ಉಳಿದ ಭಾಗ ಕಣ್ಮರೆಯಾಯಿತು ಮತ್ತು ಅವನಿಗೆ ಕಿವಿ ಮಾತ್ರ ಶಿಲಾರೂಪದಲ್ಲಿ ಉಳಿಯಿತು. ಆದ್ದರಿಂದ ಆ ಸ್ಥಳದ ಹೆಸರು ಗೋಕರ್ಣ ಎಂದು ಕರೆಯಲ್ಪಟ್ಟಿತು. ಗೋವು ಎಂದರೆ ಸಂಸ್ಕೃತದಲ್ಲಿ ಹಸು ಮತ್ತು ಕರ್ಣ ಎಂದರೆ ಕಿವಿ. ಶಿವನು ನಿರ್ದಿಷ್ಟಪಡಿಸಿದಂತೆ ಆತ್ಮಲಿಂಗವು ಈಗ ಗೋಕರ್ಣದಲ್ಲಿ ಬೇರೂರಿದೆ ಮತ್ತು ರಾವಣನು ಅದನ್ನು ಎತ್ತಲು ತುಂಬಾ ಪ್ರಯತ್ನಿಸಿದರೂ ಅದು ಸ್ಥಿರವಾಗಿತ್ತು. ನಂತರ ಅವನು ಆತ್ಮಲಿಂಗಕ್ಕೆ ಮಹಾಬಲೇಶ್ವರ ಎಂಬ ಹೆಸರನ್ನು ನೀಡಿದನು, ಅಂದರೆ ಸರ್ವಶಕ್ತಿಶಾಲಿ. ಅದುವೇ ಭೂಕೈಲಾಸ.